ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಲಕ್ಕುಂಡಿ ಗ್ರಾಮಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿಯನ್ನ ಕೊಟ್ಟಿದ್ರು. ಕಸ್ತೂರಬಾ ರೀತಿ ಕುಟುಂಬಕ್ಕೆ ಆಶ್ರಯ ಕೊಡುವಂತ ಅಭಯವನ್ನ ಕೊಟ್ಟಿದ್ದಾರೆ. ಆ ಕುಟುಂಬ ಕೂಡ ತುಂಬಾ ಗೊಂದಲದಲ್ಲಿ ಇದೆ. ಆ ಸ್ಥಳನೇ ನಮಗೆ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಬೇರೆ ಸ್ಥಳ ಬೇಕು, ಜೊತೆಗೆ ಮಗನ ವಿದ್ಯಾಭ್ಯಾಸದ ಜವಾಬ್ದಾರಿ ಮತ್ತೆ ಕೆಲಸ ಕೊಡಿಸುವಂತ ಜವಾಬ್ದಾರಿ ಸರ್ಕಾರ ಹೊರಬೇಕು ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಜಾಗ ಕೊಡ್ತೀವಿ, ಆಶ್ರಯ ಯೋಜನೆಯಲ್ಲಿ ಮನೆ ನಿಮಗೆ ಸಿಗುತ್ತೆ ಅಂತ ಹೇಳಿ ನಿಧಿ ಸಿಕ್ಕ ಕುಟುಂಬಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅಭಯವನ್ನ ಕೊಟ್ಟಿದ್ದಾರೆ. ಕಸ್ತೂರಬಾ ರೀತಿ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸವನ್ನ ಸಚಿವರು ಮಾಡಿದ್ದಾರೆ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಆತಂಕದಲ್ಲಿದ್ರು, ಹೆದರುಕೊಂಡಿದ್ರು. ಈಗ ಚಿನ್ನ ಸಿಕ್ಕಿದೆ, ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಆ ಊರಿನಲ್ಲಿ ನಿಧಿ ಸಿಕ್ಕವರು ಕೆಲವರು ಕುಟುಂಬನೇ ಬರ್ಬಾದಾಗಿ ಹೋಗಿದೆ, ರಕ್ತಕಾರಿ ಸತ್ತು ಹೋಗಿದ್ದಾರೆ ತುಂಬಾ ಜನ ಅಂತೆಲ್ಲ ಹೇಳ್ತಿರೋದ್ರಿಂದ ಸಹಜವಾಗಿ ಅವ್ರಿಗೊಂದಿಷ್ಟು ಆತಂಕ ಇತ್ತು. ನಮ್ಗೆ ಆ ಚಿನ್ನ ಬೇಡ, ಮನೆ ಕಟ್ಟೋದಕ್ಕೆ ಸರ್ಕಾರ ಸಹಾಯ ಮಾಡ್ಲಿ, ಬೇರೆ ಜಾಗ ಬೇಕು, ನಮ್ಗೆ ಈ ಜಾಗನೂ ಬೇಡ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಖುದ್ದಾಗಿ ಸಚಿವರೇ ಸ್ಥಳಕ್ಕೆ ಬಂದ್ರು, ಪರಿಶೀಲನೆ ಮಾಡಿದ್ರು, ಆ ಕುಟುಂಬವನ್ನ ಭೇಟಿ ಮಾಡಿ ಅಭಯ ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇವನ್ನ ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ, ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನು ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ, ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ ಸಂತೋಷದಿಂದ ಹೇಳ್ತೀನಿ. ಪ್ರಜ್ವಲ್ ನಮ್ಮ ಗದಗ ಜಿಲ್ಲೆಯ ಕೀರ್ತಿಯನ್ನೇ ಹೆಚ್ಚಿದ್ದಾನೆ. ಕಾನೂನಾತ್ಮಕವಾಗಿ ಈ ನಿಧಿ ಎಲ್ಲಿ ಇಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು, SP ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ಸರ್ಕಾರದ ನಿಯಮದ ಪ್ರಕಾರ, ನೀತಿ ಪ್ರಕಾರ ಆ ನಿಧಿಯನ್ನು ಎಲ್ಲಿರಿಸ್ಬೇಕು ಅನ್ನೋದಕ್ಕೆ ನಿರ್ಣಯ ಮಾಡ್ತೀವಿ. ಏನಿಲ್ಲ, ಪ್ರಜ್ವಲ್ ಆಗಲಿ, ಕಸ್ತೂರವ್ವ ಆಗಲಿ, ಗಿರಿಜಮ್ಮ, ಕಸ್ತೂರಮ್ಮ, ಪ್ರಜ್ವಲ, ಇವರು ಮೂರು ಜನ ಏನಿದ್ದಾರೆ ನಮ್ಮೆಲ್ಲರಿಗೆ ಪಾಠ ಹೇಳುವ ರೀತಿಯೊಳಗೆ ತಮ್ಮ ಆದರ್ಶವನ್ನು ಮೆರೆದಿದ್ದಾರೆ. ಅವ್ರಿಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಗೌರವ ಸನ್ಮಾನ ಮಾಡ್ತದೆ. ಊರು ಹಿರಿಯರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಬಡ ಕುಟುಂಬಕ್ಕೆ ನೀವು ಹಿಂಗೆ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂಥೇಳಿ ಅದನ್ನು ಅವರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಜವಾಬ್ದಾರಿ ಸರ್ಕಾರವಾಗಿ ಆ ಒಂದು ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲ, 26ನೇ ತಾರೀಕಿಗೆ ಅವ್ರಿಗೆ ಸನ್ಮಾನ ಮಾಡುವುದರ ಜೊತೆಗೆ ನಮ್ಮ ಸ್ಟೇಡಿಯಮ್ದೊಳಗೆ ಗಣರಾಜ್ಯೋತ್ಸವಕ್ಕೆ ಸನ್ಮಾನ ಮಾಡೋದ್ರ ಜೊತೆಗೆ ಅವ್ರಿಗೇನು ಸರ್ಕಾರ ಕೊಡಬೇಕು ಕೊಡ್ತೀವಿ. ಇನ್ನು ಗದಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣ ಸಂಬಂಧ ಬಾಲಕ ಪ್ರಜ್ವಲ್ ರೀತಿಗೆ PUC ವರೆಗೂ ಉಚಿತ ಶಿಕ್ಷಣ ಅಂತೇಳಿ BH ಪಾಟೀಲ್ ಪದವಿ ಪೂರ್ವ ಕಾಲೇಜಲ್ಲಿ ಶಿಕ್ಷಣದ ಭರವಸೆ ಈಗ ಸಿಕ್ಕಿದೆ. ಕುಟುಂಬಸ್ಥರು ಇದನ್ನ ಕೇಳ್ತಾ ಇದ್ದಿದ್ದು, ಮಗನಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಡಿಸೋ ಜವಾಬ್ದಾರಿಯನ್ನ ಹೊರಬೇಕು, ಆಮೇಲೆ ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಈಗಲೇ ಅವ್ರು ಮಾಡಿದ್ರು. ಈಗ PUC ತನಕ ಉಚಿತ ಶಿಕ್ಷಣದ ಭರವಸೆಯನ್ನ BH ಪಾಟೀಲ್ ಪದವಿ ಪೂರ್ವ ಕಾಲೇಜ್ ಶಿಕ್ಷಣ ಸಂಸ್ಥೆ ಕೊಟ್ಟಿದೆ. ನ್ಯೂಸ್ 18 ಮೂಲಕ ಕಸ್ತೂರಬಾ ರೀತಿ ಕುಟುಂಬ ಮನವಿಯನ್ನ ಮಾಡಿಕೊಂಡಿತ್ತು. ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಶಾಲೆಯಲ್ಲಿ ಸದ್ಯಕ್ಕೆ 8ನೇ ಕ್ಲಾಸ್ ಓದ್ತಾ ಇದ್ದಾನೆ ಪ್ರಜ್ವಲ್. PUC ವರೆಗೂ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಕೊಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ತರಗತಿಯ ಬಾಲಕ ಪ್ರಜ್ವಲ್ ತನಗೆ ಸಿಕ್ಕಂತಹ ನಿಧಿಯನ್ನ ಸರ್ಕಾರಕ್ಕೆ ಈಗ ಹಸ್ತಾಂತರ ಕೂಡ ಮಾಡಿದ್ದಾನೆ. ಆತನ ಎಜುಕೇಷನ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನ ಏನು ಈ ಒಂದು ಪ್ರಾಧಿಕಾರದ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು ಕೂಡ ನಾವು ಒಂದು ಯಾವುದೇ ರೀತಿ ಶಿಕ್ಷಣದ ವ್ಯವಸ್ಥೆ ಇರಲಿ ಅದನ್ನೆಲ್ಲವೂ ಕೂಡ ನಾವೇ ಮಾಡ್ಕೊಳ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ಈ ಬಾಲಕನ ವಿಚಾರವಾಗಿ ಸಾಕಷ್ಟು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತು. ಸುದ್ದಿಯ ಬೆನ್ನಲ್ಲೇ ಈಗಾಗಲೇ ಅವರು ಕೂಡ ಮುಂದಾಗಿ ಬಂದಿದ್ದಾರೆ. ಅವರನ್ನು ಮಾತನಾಡ್ತಾ ಹೋಗೋಣ. ಸರ್, ಈಗ ಆ ಪ್ರಜ್ವಲ್ ಕೂಡ ಈಗ 8ನೇ ತರಗತಿಯಲ್ಲಿ ಓದ್ತಿದ್ದಾನೆ ಸರ್. ಆತನಿಗೆ ಶಿಕ್ಷಣಕ್ಕೆ ಸಾಕಷ್ಟು ಅನುಕೂಲ ಆಗಬೇಕು ಅನ್ನುವಂಥದ್ದು ಆ ಕುಟುಂಬಸ್ಥರ ಒಂದು ಒತ್ತಾಯವಾಗಿದೆ. ಈಗಾಗಲೇ ಏನು ಪ್ರಾಮಾಣಿಕತೆ ಮೆರೆದಂಥ ನಮ್ಮ ಪ್ರಜ್ವಲ್ ರೀತಿ ಏನಿದ್ದಾರೆ ಅವರು ನಮ್ಮ ಲಕ್ಕುಂಡಿಯ ನಮ್ಮ ಸಂಸ್ಥೆ ಆದಂಥ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ.
ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲೇ ಉಚಿತವಾಗಿ ಅವನಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲ ಆಡಳಿತ ಮಂಡಳಿಯವರಿಗೆ ಚರ್ಚಿಸಿ ಆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಈಗ ಸಾಕಷ್ಟು ಒಂದು ಬಡವ ಕುಟುಂಬ ಈಗಾಗಲೇ ಸಾಕಷ್ಟು ಸಮಸ್ಯೆ ಒಳಗಿದ್ದಾರೆ. ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಹಾಗೂ ಊರಿನ ಎಲ್ಲ ಹಿರಿಯರನ್ನು ನೋಡಿಕೊಂಡು ಅವರ ಮನೆಯವರ ಒಂದು ಕೋರಿಕೆ ಮೇರೆಗೆ ಸಾಕಷ್ಟು ಅವ್ರದ್ದು ಬಡತನ ಇದೆ. ಯಾಕಂದರೆ ಅಂಥ ಬಡತನದಲ್ಲಿ ಕೂಡ ಅಂಥ ದೊಡ್ಡ ವಸ್ತು ಸಿಕ್ಕಿದರೆ ಅದು ಸರ್ಕಾರಕ್ಕೆ ಸಿಗಲಿ ಅಂತೇಳಿ ಅವ್ರು ಕೊಟ್ಟಿದ್ದಾನೆ. ಆ ಪ್ರಾಮಾಣಿಕತೆಗೆ ಕೂಡಲೇ ಮಾನ್ಯ ಸಚಿವರಾದ HK ಪಾಟೀಲ್ ಸಾಹೇಬರು ಅವ್ರದ್ದೇನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಸಹ ಪೂರೈಸೋಕ್ಕೆ HK ಪಾಟೀಲ್ ಸಾಹೇಬರು ಈಗಾಗಲೇ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಆ ಕುಟುಂಬಕ್ಕೆ ಒಂದು ಭರವಸೆ ಒಂದು ನಿರ್ಧಾರವನ್ನು ಮಾಡ್ತಾರೆ. PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ನಾವು ನೋಡ್ಕೋತೀವಿ. ಈಗ ನಿನ್ನ ಎಜುಕೇಷನ್ ಸಂಬಂಧಪಟ್ಟಂಗೆ ಉಚಿತವಾಗಿ ಅವರೆಲ್ಲ ನೋಡ್ಕೋತೀವಿ ಅಂತ ಸಿದ್ದು ಪಾಟೀಲ್ ಕೂಡ ಹೇಳ್ತಾರೆ. ಏನು ಓದ್ಬೇಕಂತ ಮುಂದೆ ಅಂತ? ನಾವು ಮುಂದೆ ಡಿಗ್ರಿ ಮುಂದೆಲ್ಲ ಓದ್ಬೇಕಂತ ಎಲ್ಲ ಖುಷಿ ಆಗ್ತದೆ. ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸಿದ್ದು ಪಾಟೀಲ್ರೇ ಉಚಿತವಾಗಿ ಎಲ್ಲ ನೋಡ್ಕೊಳ್ತೀವಿ PUC ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಮ್ಮ? ಖುಷಿ ಆಗ್ತದೆ ನಮ್ಗೆ, ಭಾಳ ಖುಷಿ ಅವ್ರಿಗೆ ಬೇರೆ ಬೇಗ ಖುಷಿ. ಏನು ಈಗೆಲ್ಲ PUC ಎಲ್ಲ ಓದ್ತೇನೆ ಅಂತಿದ್ದಾನೆ. ಓದ್ರಿ ಎಲ್ಲಿ ಓದ್ತಾನ ಅಲ್ಲಿ ಓದ್ರಿ. ಈಗ ಸಿದ್ದು ಪಾಟೀಲ್ರಿಗೆ ಏನು ಹೇಳ್ತೀರಿ? ಧನ್ಯವಾದ ಹೇಳ್ತೀರಿ. ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಎಸ್, ಇದೆಲ್ಲವೂ ಕೂಡ ಏನು ಕುಟುಂಬಸ್ಥರಾಗೂ ಏನು ಸಹಾಯ ಮಾಡಿದಂಥ ಸಿದ್ದು ಪಾಟೀಲ್ರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ.